ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾದ ಕಾನ್ಸ್ಟಿಟ್ಯೂಷನ್ ಕ್ವೆಶ್ಚನ್ಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಭಾರತದ ಮೊದಲ ರಾಷ್ಟ್ರಪತಿ ಕೂಡ ಆಗಿದ್ದರು. ಸಂವಿಧಾನದ ಪರಿಕಲ್ಪನೆಯನ್ನು ಮೊದಲಿಗೆ ತಿಳಿಸಿದವರು ಯಾರು? ಅಂದ್ರೆ ಭಾರತಕ್ಕೆ ಈ ರೀತಿಯಾಗಿ ಒಂದು ಸಂವಿಧಾನ ಬೇಕು, ಭಾರತ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಈ ಪರಿಕಲ್ಪನೆಯನ್ನು ಫಸ್ಟ್ ಟೈಮ್ ತಿಳಿಸಿದ್ವಿ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎಂ.ಎನ್. ರಾಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಮಿತಿಯು ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದು ಯಾವಾಗ? ಸರಿಯಾದ ಉತ್ತರ 26 ನವೆಂಬರ್ 1949. ಸಂವಿಧಾನ ಅಂಗೀಕಾರ ಆದ ದಿನ ಇದು. ಜಾರಿಗೆ ಬಂದಿದ್ದು ಕೇಳಿದ್ರೆ ಜನವರಿ 26, 1950ರಲ್ಲಿ ಸಂವಿಧಾನ ಜಾರಿ ಆಯಿತು. ಸಂವಿಧಾನ ಸಭೆ ಮೂಲಕ ಅಂಗೀಕಾರ ಆಗಿದ್ದು 26 ನವೆಂಬರ್ 1949ರಲ್ಲಿ. ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಎಷ್ಟು? ಸರಿಯಾದ ಉತ್ತರ 2 ವರ್ಷ 11 ತಿಂಗಳು 18 ದಿನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲು ಭಾಷಾವಾರು ರಾಜ್ಯ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1 ಅಕ್ಟೋಬರ್ 1953. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಕ್ಟೋಬರ್ 1, 1953ರಲ್ಲಿ ಭಾರತದಲ್ಲಿ ಮೊದಲ ಭಾಷಾವಾರು ರಾಜ್ಯ ಆಂಧ್ರ ಪ್ರದೇಶ್ ಸ್ಥಾಪನೆ ಆಯಿತು. ಆಂಧ್ರ ಪ್ರದೇಶ. ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಜಿ.ವಿ. ಮಾವಲಂಕರ್. ಜಿ.ವಿ. ಮಾವಲಂಕರ್ ಅವರು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದಾರೆ. ಭಾರತೀಯ ಸಂವಿಧಾನವು ಕೆಳಗಿನ ಯಾವ ದೇಶದ ಸಂವಿಧಾನವನ್ನ ತುಂಬಾ ಹತ್ತಿರದಿಂದ ಅನುಸರಿಸುತ್ತೆ? ಅಂದ್ರೆ ತುಂಬಾ ವಿಷಯಗಳನ್ನ ಯಾವ ಸಂವಿಧಾನದಿಂದ ತೆಗೆದುಕೊಂಡಿದೆ ಅಂತೇಳಿ. ಸರಿಯಾದ ಉತ್ತರ ಇಂಗ್ಲೆಂಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. UK ಅಥವಾ ಇಂಗ್ಲೆಂಡ್. ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಿದ ಅಂಶಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ, ಈ 3 ಪದಗಳನ್ನು ಸೇರಿಸಲಾಯಿತು. ಯಾವಾಗ? 42ನೇ ತಿದ್ದುಪಡಿಯಲ್ಲಿ. ಈ ಕೆಳಗಿನ ಯಾವ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ರಾಜ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 356ರ ಪ್ರಕಾರ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕು ವಿದೇಶಿಗರಿಗೂ ಕೂಡ ಭಾರತದಲ್ಲಿ ಅನ್ವಯ ಆಗುತ್ತೆ? ಸರಿಯಾದ ಉತ್ತರ ಬದುಕುವ ಹಕ್ಕು, ರೈಟ್ ಟು ಲಿವ್. ರೈಟ್ ಟು ಲಿವ್, ಬದುಕುವ ಹಕ್ಕು ವಿದೇಶಿಗರು ಕೂಡ ಅಪ್ಲೈ ಆಗುತ್ತೆ. ವಿದೇಶಿಗರು ಕೂಡ ಭಾರತದಲ್ಲಿ ಬದುಕುವ ಹಕ್ಕಿದೆ ಅಂತ. ಈ ಕೆಳಗಿನ ಯಾವ ವಿಧಿಯು ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು ಎಂಬ ಅಂಶವನ್ನು ಹೇಳುತ್ತೆ? ಸರಿಯಾದ ಉತ್ತರ ಆರ್ಟಿಕಲ್ 14, ಸಂವಿಧಾನದ ವಿಧಿ 14. ಯಾವ ವರ್ಷ ಲಕ್ಷದ್ವೀಪ, ಮಿನಿಕಾಯ ಮತ್ತು ಅಮಿನಾ ದ್ವೀಪದ ಹೆಸರನ್ನ ಬದಲಾವಣೆ ಮಾಡಿ ಲಕ್ಷದ್ವೀಪ ಎಂಬುದಾಗಿ ಒಟ್ಟಾಗಿ ಇಡಲಾಯಿತು? ಸರಿಯಾದ ಉತ್ತರ 1973ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತೇಳಿ ಯಾವುದನ್ನ ಕರೀತಾರೆ? ಸರಿಯಾದ ಉತ್ತರ ಪತ್ರಿಕಾ ಅಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ 4ನೇ ಅಂಗವಾಗಿ ಪತ್ರಿಕಾ ಅಂಗ ಇದೆ. ಸಂವಿಧಾನದ ಎಷ್ಟನೇ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆಯಲಾಯಿತು? ಸರಿಯಾದ ಉತ್ತರ 44ನೇ ತಿದ್ದುಪಡಿಯಲ್ಲಿ. ಮೊದಲಿಗೆ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕು ಇತ್ತು. ಸೊ ಈಗ ಪ್ರಸ್ತುತ 6 ಮೂಲಭೂತ ಹಕ್ಕಿದೆ. ಯಾಕಂದ್ರೆ ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಪ್ರಸ್ತುತ ಆಸ್ತಿ ಹಕ್ಕು ಕಾನೂನಿನ ಹಕ್ಕಾಗಿದೆ. ಕಾನೂನಿನ ಹಕ್ಕು ಯಾವುದು? ಆಸ್ತಿ ಹಕ್ಕು, ಮೂಲಭೂತ ಹಕ್ಕಲ್ಲ ಅದು. ಈ ಕೆಳಗಿನ ಯಾರು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ? ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದ್ರು? ಸರಿಯಾದ ಉತ್ತರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಆರ್ಟಿಕಲ್ 32. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1976. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾದಾಗ ಒಟ್ಟು 10 ಮೂಲಭೂತ ಕರ್ತವ್ಯಗಳಿತ್ತು. ಪ್ರಸ್ತುತ 11 ಇದೆ. ಪ್ರಸ್ತುತ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಎಷ್ಟಿದೆ ಕೇಳಿದ್ರೆ 11 ಇದಾವೆ. ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಬ್ರಿಟನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನಕ್ಕೆ ಮೊದಲ ಬಾರಿ ತಿದ್ದುಪಡಿಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1951. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮೂಲಕ 6 ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಬದಲಾಯಿಸಲಾಯಿತು? ಸರಿಯಾದ ಉತ್ತರ ಸಂವಿಧಾನದ 86ನೇ ತಿದ್ದುಪಡಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಆಯ್ತು ಇದು ಕೇಳಿದ್ರೆ 2002ರಲ್ಲೇ ಆಯಿತು. ಈ ಕೆಳಗಿನ ಯಾರು ಮೂಲಭೂತ ಹಕ್ಕುಗಳನ್ನು ನಿಷೇಧಿಸುವ ಅಧಿಕಾರ ಹೊಂದಿರ್ತಾರೆ? ಅಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವು ಮೂಲಭೂತ ಹಕ್ಕುಗಳನ್ನು ನಿಷೇಧ ಮಾಡಬಹುದು. ಇಂತಹ ಅಧಿಕಾರ ನಮ್ಮ ಸಂವಿಧಾನ ಯಾರಿಗೆ ಕೊಟ್ಟಿದೆ ಕೇಳಿದ್ರೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವಿಧಿಯು ಭಾರತದಿಂದ ಹೊರಗೆ ವಾಸಿಸುವ ಭಾರತೀಯರಿಗೆ ಅವರ ನಾಗರಿಕತ್ವಕ್ಕೆ ಸಂಬಂಧಿಸಿದೆ? ಕೆಲವೊಬ್ಬರು ಅನಿವಾಸಿ ಭಾರತೀಯರಿಗೂ ಕೂಡ ಭಾರತದಲ್ಲಿ ನಾಗರಿಕತ್ವ ಸಿಗುತ್ತೆ. ಅಂತಹ ರಿಲೇಟೆಡ್ ಆಗಿರುವಂತಹ ವಿಧಿ ಯಾವುದು? ವಿಧಿ 8. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವರ್ಷದಲ್ಲಿ ಉತ್ತರಾಂಚಲ್ ರಾಜ್ಯದ ಹೆಸರನ್ನು ಬದಲಾಯಿಸಿ ಉತ್ತರಾಖಂಡ್ ಎಂದು ಇಡಲಾಯಿತು? ಸರಿಯಾದ ಉತ್ತರ 2007ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಸ್ಪಿರಿಟ್ ಆಫ್ ಲಾಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಸಂವಿಧಾನದ ಕುರಿತಾಗಿ ದ ಸ್ಪಿರಿಟ್ ಆಫ್ ಲಾಸ್ ಎನ್ನುವಂಥ ಪುಸ್ತಕ ಬರೆದಿದ್ದು ಮಾಂಟೆಸ್ಕೋ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿ ಜ್ಯೂರಿಸ್ಡಿಕ್ಷನ್ ಇರುತ್ತಲ್ಲ, ಇದನ್ನು ವಿಸ್ತರಿಸುವ ಅಧಿಕಾರ ಯಾರಿಗಿರುತ್ತೆ ಅಂತ. ಆಪ್ಷನ್ಸ್ ಈ ರೀತಿ ಇದೆ: ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿಗಳು, ಶಾಸಕಾಂಗ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭವಾಗುವುದು ಯಾವ ವರ್ಡ್ಗಳಿಂದ? ಸರಿಯಾದ ಉತ್ತರ ಆಪ್ಷನ್ ಬಿ, ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಶುರುವಾಗುತ್ತೆ. ಕನ್ನಡದಲ್ಲಿ ನೋಡಿದ್ರೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಶುರುವಾಗುತ್ತೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅಂಶಗಳಿದೆ. ಏನು ಕೇಳಿದ್ರೆ ಇದನ್ನ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂತ ಕರಿತೀವಿ. ಎನ್.ಎ. ಪಾಲ್ಕಿವಾಲಾ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆದ್ರು. ಹಾಗೇನೆ ಕೆ.ಎಂ. ಮುನ್ಷಿ ಇದಾರಲ್ಲ, ಕೆ.ಎಂ. ಮುನ್ಷಿ ಏನಂತ ಕರೆದ್ರು ಕೇಳಿದ್ರೆ, ಕೆ.ಎಂ. ಮುನ್ಷಿ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಪೊಲಿಟಿಕಲ್ ಹಾರೋಸ್ಕೋಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಪೊಲಿಟಿಕಲ್ ಹಾರೋಸ್ಕೋಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ನೋಡಿ, ಎನ್.ಎ. ಪಾಲ್ಕಿವಾಲಾ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರೆ, ಕೆ.ಎಂ. ಮುನ್ಷಿ ಅವರು ಪೊಲಿಟಿಕಲ್ ಹಾರೋಸ್ಕೋಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ನೋಡಿ, ಈ ಒಂದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ 1976ರಲ್ಲಿ ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ. 1976 ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನುವಂಥ ಪದಗಳನ್ನು ಸೇರಿಸಲಾಯಿತು. ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನುವಂಥ ಪದವನ್ನು ಸೇರಿಸಲಾಯಿತು. ಸೊ ಈ ಪದವನ್ನು ಸೇರಿಸೋದಕ್ಕೆ ಶಿಫಾರಸು ಮಾಡಿದ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ. ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ
ಶಿಫಾರಸಿನ ಮೇಲೆ 1976ರಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎನ್ನುವಂಥ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು. ಸಂವಿಧಾನದ 44ನೇ ಅಧಿನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆಯುವುದು. ಭಾರತದ ಸಂವಿಧಾನ ರಚನೆಯಾದಾಗ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲಿತ್ತು. ಮೊದಲಿಗೆ 7 ಮೂಲಭೂತ ಹಕ್ಕುಗಳಿತ್ತು. ಸೊ ಆಸ್ತಿ ಹಕ್ಕನ್ನು ತೆಗೆಯೋದ್ರ ಮೂಲಕ ಪ್ರಸ್ತುತ ಪ್ರೆಸೆಂಟ್ ಎಷ್ಟಿದೆ ಕೇಳಿದ್ರೆ 6 ಮೂಲಭೂತ ಹಕ್ಕುಗಳು ಇವೆ. 1978ರಲ್ಲಿ 1978 ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಡಲಾಯಿತು. ಹಾಗಾದ್ರೆ ಪ್ರಸ್ತುತ ಆಸ್ತಿ ಹಕ್ಕು ಯಾವ ರೀತಿಯಾದ ಹಕ್ಕಾಗಿದೆ ಕೇಳಿದ್ರೆ ಇದು ಈಗ ಕಾನೂನಾತ್ಮಕವಾದ ಹಕ್ಕಾಗಿದೆ. ಇದು ಎಲ್ಲಿದೆ ಕೇಳಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಪ್ರಸ್ತುತ ಆಸ್ತಿ ಹಕ್ಕು ಎಲ್ಲಿದೆ? ಸಂವಿಧಾನದ ಯಾವ ವಿಧಿಯಲ್ಲಿದೆ ಕೇಳಿದ್ರೆ 300A ವಿಧಿಯಲ್ಲಿದೆ. ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಮೊದಲಿಗೆ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕಿದ್ದು ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಯಾಕಂದ್ರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರೋದ್ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆದು ಹಾಕಲಾಯಿತು. ಪ್ರಸ್ತುತ ಆಸ್ತಿ ಹಕ್ಕು ಒಂದು ಕಾನೂನಾತ್ಮಕ ಹಕ್ಕಾಗಿದ್ದು 300A ವಿಧಿಯಡಿಯಲ್ಲಿ ಬರುತ್ತೆ. ಸಂವಿಧಾನದ 86ನೇ ಅಧಿನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ರೈಟ್ ಟು ಎಜುಕೇಷನ್ ಆಕ್ಟ್ಗೆ ಸಂಬಂಧಪಟ್ಟಿದೆ, ಅಂದರೆ ಶಿಕ್ಷಣದ ಹಕ್ಕಿಗೆ ಸಂಬಂಧಪಟ್ಟಿದೆ. ಸಂವಿಧಾನದ 86ನೇ ಅಧಿನಿಯಮ ಇದನ್ನು 2002ರಲ್ಲಿ ಜಾರಿಗೆ ತರಲಾಯಿತು. 2002ರಲ್ಲಿ ಆರ್ಟಿಕಲ್ 21A ಮೂಲಕ, ಸಂವಿಧಾನದ ವಿಧಿ 21A ಮೂಲಕ 2002ರಲ್ಲಿ 86ನೇ ಅಧಿನಿಯಮವನ್ನು ಜಾರಿಗೆ ತರುವುದರ ಮೂಲಕ, 86ನೇ ತಿದ್ದುಪಡಿ ಮೂಲಕ ಶಿಕ್ಷಣದ ಹಕ್ಕನ್ನು ಜಾರಿಗೆ ತರಲಾಯಿತು. ಇದರ ಅರ್ಥ 6 ರಿಂದ 14 ವಯೋಮಾನದ ಮಕ್ಕಳಿಗೆ 6 ರಿಂದ 14 ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ನೀಡುವುದಾಗಿದೆ. ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಸರಿಯಾದ ಉತ್ತರ ಸಂವಿಧಾನದ 4A ಭಾಗದಲ್ಲಿದೆ. 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ. ಭಾರತ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ. 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ. 11 ಮೂಲಭೂತ ಕರ್ತವ್ಯಗಳಿವೆ. ಮಾರಲ್ ಅಬ್ಲಿಗೇಷನ್ ಆಧಾರದ ಮೇಲೆ ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಯಾವ ದೇಶದ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಐರ್ಲೆಂಡ್ ದೇಶದಿಂದ ಬೇರೆ ಯಾವ ಯಾವ ಅಂಶಗಳನ್ನು ಆಯ್ದುಕೊಳ್ಳಲಾಗಿದೆ ನೋಡ್ತಾ ಹೋದರೆ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂದರೆ ರಾಷ್ಟ್ರಪತಿಗಳ ಚುನಾವಣೆ ವಿಷಯವನ್ನು ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಹಾಗೆಯೇ ಅದರ ಜೊತೆಗೆ ರಾಜ್ಯಸಭೆಗೆ ಸದಸ್ಯರ ನಾಮನಿರ್ದೇಶನ ಕೂಡ ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಯಾವ ದೇಶದ ಸಂವಿಧಾನದಿಂದ ರಾಜ್ಯ ಆಯ್ತಲ್ಲ ಇದು ಪ್ರಶ್ನೆ. ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಸೆಕ್ಯುಲರ್ ಎಂಬ ಪದವನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಸೆಕ್ಯುಲರ್ ಅನ್ನುವಂಥ ಪದವನ್ನು ಸೇರಿಸಲಾಯಿತು. 1976ರಲ್ಲಿ ಈ ತಿದ್ದುಪಡಿ ಆಯಿತು. ಈ ತಿದ್ದುಪಡಿಗೆ ಶಿಫಾರಸು ಮಾಡಿದ್ಯಾರು? ಆಗಲೇ ಹೇಳಿದಾಗೆ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ. ಭಾರತ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ. ಸರಿಯಾದ ಉತ್ತರ ಆಪ್ಷನ್ ಎ, ಜಿ ವಿ ಮಾವಲಂಕರ್.
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನವು ಯಾವ ದೇಶದ ಸಂವಿಧಾನವನ್ನು ಅತ್ಯಂತ ಹತ್ತಿರವಾಗಿ ಹೋಲುತ್ತೆ, ಹತ್ತಿರದಿಂದ ಅನುಸರಿಸುತ್ತೆ? ಸರಿ ಉತ್ತರ UK ಅಥವಾ ಇಂಗ್ಲೆಂಡ್ ಸಂವಿಧಾನವನ್ನು ಅತ್ಯಂತ ಹತ್ತಿರದಿಂದ ಹೋಲುತ್ತೆ. ನಮ್ಮ ಸಂವಿಧಾನದಲ್ಲಿನ ಸಮಾನತೆ ಹಕ್ಕನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಅಗೇನ್ ಇಂಗ್ಲೆಂಡ್ ಅಥವಾ UK, ಯುನೈಟೆಡ್ ಕಿಂಗ್ಡಮ್. ಯಾವ ವರ್ಷದಲ್ಲಿ ಲೆಕದಿಯು, ಮೆನಿಕಾಯಿ ಮತ್ತು ಅಮಾಂದಿವ ದ್ವೀಪಗಳ ಹೆಸರನ್ನು ಬದಲಾಯಿಸಿ ಲೆಕ್ಕದಿಯು, ಮೆನಿಕಾಯಿ ಮತ್ತು ಅಮಾಂದಿವ ದ್ವೀಪಗಳ ಹೆಸರು ಬದಲಾಯಿಸಿ ಲಕ್ಷದ್ವೀಪ ಅಂತ ಇಡಲಾಯಿತು? ಸರಿಯಾದ ಉತ್ತರ 1973ರಲ್ಲಿ. 1973ರಲ್ಲಿ ಸಂವಿಧಾನಕ್ಕೆ ಸಂಸತ್ ಅಧಿನಿಯಮದ ಮೂಲಕ ಈ ಹೆಸರನ್ನು ಬದಲಾಯಿಸಿ ಲಕ್ಷದ್ವೀಪ ಅಂತೇಳಿ ಇಡಲಾಯಿತು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ಸರಿಯಾದ ಉತ್ತರ 5 ವರ್ಷ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಎಮರ್ಜೆನ್ಸಿ ಇದ್ರೆ, ತುರ್ತು ಪರಿಸ್ಥಿತಿ ಇದ್ರೆ ಒಮ್ಮೆಗೆ ಒಂದು ಸಾರಿಗೆ 1 ವರ್ಷದಂತೆ ಹೆಚ್ಚಿಸುತ್ತಾ ಹೋಗ್ಬೋದು, ಅವಕಾಶ ಇದೆ. ಯಾವ ವರ್ಷದಲ್ಲಿ ಭಾರತದ ಸಂವಿಧಾನದಲ್ಲಿ ಮೌಲಿಕ ಕರ್ತವ್ಯಗಳನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ 1976ರಲ್ಲಿ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರುವುದರ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಇದು ಎಲ್ಲಿದೆ ಕೇಳಿದ್ರೆ, ಯಾವ ಭಾಗದಲ್ಲಿದೆ ಕೇಳಿದ್ರೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4A ಭಾಗದಲ್ಲಿದೆ. ವಿಧಿ ಯಾವುದು ಕೇಳಿದ್ರೆ 51A. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4A ಭಾಗದ 51A ವಿಧಿಯಡಿಯಲ್ಲಿ ಬರ್ತವೆ. ಇದನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಭಾರತ ಸಂವಿಧಾನವು ಮೊಟ್ಟ ಮೊದಲಿಗೆ ಅಮೆಂಡ್ ಆದ ವರ್ಷ ಯಾವುದು? ಅಮೆಂಡ್ ಮೀನ್ಸ್ ತಿದ್ದುಪಡಿ. ಭಾರತ ಸಂವಿಧಾನ 1951ರಲ್ಲಿಯೇ ತಿದ್ದುಪಡಿ ಆಯಿತು. 1951ರಲ್ಲಿ ಸಂವಿಧಾನದ ವಿಧಿ 15/4 ಮತ್ತು ವಿಧಿ 19/6 ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯ ನಂತರ ಭಾರತದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ ಸಂವಿಧಾನದ 86ನೇ ತಿದ್ದುಪಡಿ ಮೂಲಕ. ಸಂವಿಧಾನದ 86ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ 6 ರಿಂದ 14 ವರ್ಷ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತೆ. ಸಂವಿಧಾನದ ಕೆಳಗಿನ ಯಾವ ವಿಧಿಯು ಭಾರತದಿಂದ ಹೊರಗಡೆ ಇರುವ ಕೆಲವರಿಗೆ ಭಾರತದ ಪೌರತ್ವವನ್ನು ನೀಡಲಾಗುತ್ತೆ? ಸರಿಯಾದ ಉತ್ತರ ವಿಧಿ 8, ಆರ್ಟಿಕಲ್ 8. ಯಾವ ವರ್ಷದಲ್ಲಿ ಉತ್ತರಾಂಚಲ್ ಎನ್ನುವ ಹೆಸರನ್ನು ಬದಲಾಯಿಸಿ ಉತ್ತರಾಖಂಡ್ ಅಂತೇಳಿ ಇಡಲಾಯಿತು? ಸರಿಯಾದ ಉತ್ತರ 2007ರಲ್ಲಿ. 2007ರಲ್ಲಿ ಈ ಒಂದು ಉತ್ತರಾಂಚಲ್ ಹೆಸರನ್ನ ಬದಲಾಯಿಸಿ ಉತ್ತರಾಖಂಡ್ ಅಂತ ಇಡಲಾಯಿತು. ಉತ್ತರಾಖಂಡ್ ರಾಜ್ಯ ಭಾರತದ 27ನೇ ರಾಜ್ಯ. ಇದು ರಚನೆಯಾಗಿದ್ದು ಯಾವಾಗ ಕೇಳಿದ್ರೆ, ಉತ್ತರಾಖಂಡ್ ರಾಜ್ಯ ರಚನೆಯಾಗಿದ್ದು 2000ನೇ ಇಸ್ವಿಯಲ್ಲಿ. ಸಂವಿಧಾನದ ಯಾವ ತಿದ್ದುಪಡಿಯು GSTಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ 101ನೇ ತಿದ್ದುಪಡಿ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇಡೀ ದೇಶದಲ್ಲಿ ಏಕರೂಪ ಟ್ಯಾಕ್ಸ್ ಅನ್ನು ಮಾಡುವ ಉದ್ದೇಶದಿಂದ GST ತರಲಾಯಿತು. 1 ನೇಷನ್ 1 ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು ಇದನ್ನ. 1 ನೇಷನ್ 1 ಟ್ಯಾಕ್ಸ್, ಒಂದು ದೇಶ ಒಂದು ತೆರಿಗೆ ಅಂತ. ಭಾರತದಲ್ಲಿ ಹೊಸ ರಾಜ್ಯ ಸ್ಥಾಪನೆಯು ಯಾವ ಅನುಸೂಚಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೊದಲ ಅನುಸೂಚಿಗೆ ಸಂಬಂಧಿಸಿದೆ, 1ನೇ ಅನುಸೂಚಿಗೆ ಸಂಬಂಧಿಸಿದೆ. ಭಾರತದಲ್ಲಿ ಒಟ್ಟು ಸಂವಿಧಾನದಲ್ಲಿ 12 ಅನುಸೂಚಿಗಳಿವೆ. 12 ಅನುಸೂಚಿಗಳಿವೆ. ಭಾರತದ ಸಂಸತ್ತಿನ ಮೇಲ್ಮನೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ರಾಜ್ಯಸಭೆ ಅಂತ ಕರೀತಾರೆ. ಸಂಸತ್ತಿನ ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಕರೀತಾರೆ.
ಇದಕ್ಕೆ ಆಯ್ಕೆ ಆಗೋಕ್ಕೆ ಅರ್ಹ ವಯಸ್ಸು 30 ವರ್ಷ, ಮಿನಿಮಮ್ 30 ವರ್ಷ ಆಗಿರಬೇಕಾಗಿರುತ್ತೆ. ಇದೊಂದು ಶಾಶ್ವತ ಸದನ. ಇದರ ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭೆಯ ಸದಸ್ಯರು ಎಷ್ಟು ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ? ಆಗಲೇ ಹೇಳಿದಾಗೆ 6 ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ. ರಾಷ್ಟ್ರಪತಿಗಳು ಎಷ್ಟು ಜನ ಸದಸ್ಯರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ? ಸರಿಯಾದ ಉತ್ತರ 12 ಜನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಸಂವಿಧಾನದ ವಿಧಿ 80 ಹೇಳುತ್ತೆ, ವಿಧಿ 80ರ ಪ್ರಕಾರ ರಾಜ್ಯಸಭೆಗೆ ಒಟ್ಟು 250 ಜನ ಸದಸ್ಯರು ನೇರವಾಗಿಯೂ 12 ಜನ ಸದಸ್ಯರು ನಾಮಕರಣ ಮಾಡೋದ್ರ ಮೂಲಕ ಆಯ್ಕೆ ಆಗೋದಕ್ಕೆ ವಿಧಿ ಆರ್ಟಿಕಲ್ 80 ಅವಕಾಶ ಮಾಡಿಕೊಡುತ್ತೆ. ಡಯಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರು? ಸರಿಯಾದ ಉತ್ತರ ಜಪಾನ್ನ ಸಂಸತ್ತಿನ ಹೆಸರು. ಸೊ ಬೇರೆ ಬೇರೆ ದೇಶಗಳ ಸಂಸತ್ತಿನ ಹೆಸರನ್ನು ನೋಡೋದಾದ್ರೆ ಚೀನಾದ ಸಂಸತ್ತಿನ ಹೆಸರು, ಚೀನಾದ ಸಂಸತ್ತು ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್, ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್. ಹಾಗೆಯೇ USA ಸಂಸತ್ತಿನ ಹೆಸರನ್ನು ನೋಡೋದಾದ್ರೆ ಕಾಂಗ್ರೆಸ್. ಹಾಗೆಯೇ UK ಯುನೈಟೆಡ್ ಕಿಂಗ್ಡಮ್ ಪಾರ್ಲಿಮೆಂಟ್. ಇನ್ನು ಇಸ್ರೇಲ್ ನೆಸೆಟ್. ಸೊ ಈ ರೀತಿಯಾಗಿ ಬೇರೆ ಬೇರೆ ದೇಶದ ಸಂಸತ್ತಿನ ಹೆಸರು ಬೇರೆ ಬೇರೆ ರೀತಿಯಾಗಿರುತ್ತೆ. ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿವೆ? ಸರಿಯಾದ ಉತ್ತರ 12 ಅನುಸೂಚಿಗಳಿವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಉಪರಾಷ್ಟ್ರಪತಿ ಆಗದೆ ನೇರವಾಗಿ ಭಾರತದ ರಾಷ್ಟ್ರಪತಿ ಆದರು? ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ. ನೀಲಂ ಸಂಜೀವ ರೆಡ್ಡಿ ಅವರು ಭಾರತದ 6ನೇ ರಾಷ್ಟ್ರಪತಿ. ಸೊ ನೀಲಂ ಸಂಜೀವ ರೆಡ್ಡಿ ಅವರು 1977ರಿಂದ 82ರವರೆಗೆ ಭಾರತದಲ್ಲಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಭಾಷೆ ಸೇರಿಸಲಾಗಿಲ್ಲ? ಯಾವ ಭಾಷೆ ಇಲ್ಲ ಅಂತ. ಆಪ್ಷನ್ಸ್ ಈ ರೀತಿದೆ, ಇಂಗ್ಲಿಷ್, ಕೊಂಕಣಿ, ಸಿಂಧಿ, ಕಾಶ್ಮೀರಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಂವಿಧಾನದ ಯಾವ ಭಾಗವು ಸಂವಿಧಾನಿಕ ತಿದ್ದುಪಡಿಗಳಿಗೆ ಸಂಬಂಧಿಸಿದೆ? ಅವಕಾಶವನ್ನು ಮಾಡಿಕೊಟ್ಟಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವಿಧಾನದ ಭಾಗ 20. ಸಂವಿಧಾನದ ಭಾಗ 20ರ 368ನೇ ವಿಧಿ ಇದೆಯಲ್ಲ, ಇದು ಸಂವಿಧಾನಿಕ ತಿದ್ದುಪಡಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳನ್ನು ಈ ಭಾಗ 20ರ 368ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಅಂದರೆ ಪ್ರೊಸೀಜರ್ಸ್ ಅನ್ನು ತಿಳಿಸಲಾಗಿದೆ. ಅಂದರೆ ಯಾವುದೇ ಸಂವಿಧಾನಿಕ ತಿದ್ದುಪಡಿಯನ್ನು ಏಕಾಏಕಿ ಮಾಡುವಂತಿಲ್ಲ. ಕೆಲವೊಮ್ಮೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಒಪ್ಪಿಗೆ ಇರಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ರಾಜ್ಯಗಳ ಒಪ್ಪಿಗೆ ಕೂಡ ಇರಬೇಕಾಗುತ್ತೆ. ಸೊ ಸಂವಿಧಾನಿಕ ತಿದ್ದುಪಡಿ ಯಾವ ರೀತಿ ಮಾಡಬೇಕು ಅನ್ನುವಂಥ ಪ್ರೊಸೀಜರ್ ಮತ್ತು ಸಂವಿಧಾನಿಕ ತಿದ್ದುಪಡಿಗೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ಭಾಗ 20 ಮತ್ತು ಸಂವಿಧಾನದ ವಿಧಿ 368. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಭಾರತದಲ್ಲಿ ಪ್ರಶಾಸನೀಯ ನ್ಯಾಯಾಧಿಕರಣಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? ಏನಿದು ಪ್ರಶಾಸನೀಯ ನ್ಯಾಯಾಧಿಕರಣ ಅಂತ ಕೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್. ಸ್ನೇಹಿತರೆ, ಯಾವುದೇ ಪರೀಕ್ಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ ಎರಡೂ ವರ್ಷನಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಸೊ ಕೆಲವೊಮ್ಮೆ ಕನ್ನಡದ ಪ್ರಶ್ನೆಗಳು ವರ್ಡಿಂಗ್ ಅರ್ಥ ಆಗದಿದ್ರೆ ನೋಡಿ, ಇಲ್ಲಿ ಪ್ರಶಾಸನಿಕ ನ್ಯಾಯಾಧಿಕರಣ ಅಂತಿದೆ. ಇಂತಹ ವರ್ಡ್ಗಳು ಅರ್ಥ ಆಗದಿದ್ರೆ ನೀವು ಇಂಗ್ಲಿಷ್ ವರ್ಷನ್ನ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನದ ವಿಧಿ ತಿದ್ದುಪಡಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 42ನೇ ತಿದ್ದುಪಡಿ. ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯ ನಂತರ ಭಾರತದಲ್ಲಿ GST ಜಾರಿಯಾಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. GST ಬಗ್ಗೆ ರಿಲೇಟೆಡ್ ಆಗಿ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಸೊ ಸಂವಿಧಾನದ ಯಾವ ತಿದ್ದುಪಡಿಯ ನಂತರ ಭಾರತದಲ್ಲಿ GST ಜಾರಿಯಾಗಿದೆ ಕೇಳಿದ್ರೆ ಸಂವಿಧಾನದ 101ನೇ ತಿದ್ದುಪಡಿಯ ನಂತರ. 101ನೇ ತಿದ್ದುಪಡಿ
ಯಾವುದಕ್ಕೆ ರಿಲೇಟೆಡ್ ಆಗಿದೆ? GSTಗೆ ರಿಲೇಟೆಡ್ ಆಗಿದೆ. ಭಾರತದಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಇದೆಯಲ್ಲ, ಈ GST ಜಾರಿಗೆ ಬಂದಿದ್ದು ಯಾವಾಗ? ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಸೊ ದ ರೈಟ್ ಆನ್ಸರ್ ಇಸ್ ಜುಲೈ 1 2017 2017 ಜುಲೈ 1ರಂದು ಜುಲೈ 1ರಂದು 2017 ಜುಲೈ 1ರಂದು GST ಭಾರತದಲ್ಲಿ ಜಾರಿಗೆ ಬಂದಿತು. ಭಾರತ ಸಂವಿಧಾನದ 52ನೇ ತಿದ್ದುಪಡಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಂಟಿ ಡಿಫೆಕ್ಷನ್ ಲಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಆಂಟಿ ಡಿಫೆಕ್ಷನ್ ಲಾ ಅಂತ ಕೇಳಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇದು ಸಂವಿಧಾನದ 52ನೇ ತಿದ್ದುಪಡಿ ಇದಕ್ಕೆ ರಿಲೇಟೆಡ್ ಆಗಿರೋದು. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಯಲ್ಲ, ಇದು 10th ಶೆಡ್ಯೂಲ್ ಅಲ್ಲಿ ಬರುವಂಥದ್ದು. 10th ಶೆಡ್ಯೂಲ್. ಏನಿದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಒಂದು ಚಿಹ್ನೆ ಅಡಿಯಲ್ಲಿ ಗೆದ್ದ ನಂತರ ಅಭ್ಯರ್ಥಿಗಳು ಅದೇ ಒಂದು ಪಕ್ಷಕ್ಕೆ ಬದ್ಧರಾಗಿ ಇರಬೇಕಾಗುತ್ತೆ. ಮೊದಲು ಈ ಕಾಯ್ದೆ ಬರೋಕ್ಕಿಂತ ಮೊದಲು ಉದಾಹರಣೆ ಯಾವುದೋ ಒಂದು ಪಕ್ಷದಲ್ಲಿ ಗೆದ್ದ ವ್ಯಕ್ತಿ ಗೆದ್ದ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ದ, ಆತನ ಒಂದು ಶಾಸಕತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗ್ತಿರಲಿಲ್ಲ. ಬಟ್ ಈ ಒಂದು ಡೋಲಾಯಮಾನ ಪರಿಸ್ಥಿತಿಯನ್ನು ಮನಗೊಂಡು ಸಂವಿಧಾನಕ್ಕೆ 52ನೇ ತಿದ್ದುಪಡಿ ತರೋದ್ರ ಮೂಲಕ 10th ಶೆಡ್ಯೂಲ್ನ ಆ್ಯಡ್ ಮಾಡಲಾಯಿತು. ಇದರ ಪ್ರಕಾರ ಏನು ಕೇಳಿದ್ರೆ, ಯಾವುದೇ ವ್ಯಕ್ತಿ ಒಂದು ಚಿಹ್ನೆ ಅಡಿಯಲ್ಲಿ ಗೆದ್ದ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗ್ಬೇಕಂದ್ರೆ ಆತ ರಾಜೀನಾಮೆ ಕೊಟ್ಟು ಪುನಃ ಸ್ಪರ್ಧಿಸಬೇಕಾಗತ್ತೆ. ಆತ ಪಕ್ಷೇತರ ಅಭ್ಯರ್ಥಿ ಆದರೆ ಯಾವುದೇ ಪಕ್ಷಕ್ಕೆ ಬೇಕಾದರೂ ಹೋಗ್ಬೋದು. ಬಟ್ ಪಕ್ಷದ ಅಡಿಯಲ್ಲಿ ನಿಂತು ಗೆದ್ದಾಗ ಆತ ಮತ್ತೊಂದು ಪಕ್ಷಕ್ಕೆ ಹೋಗ್ಬೇಕಂದ್ರೆ ಈ ಮಸ್ಟ್ ಆ್ಯಂಡ್ ಶುಡ್ ರಿಸೈನ್ ಹಿಸ್ ಶಾಸಕತ್ವ ಮತ್ತು ಹೊಸದಾಗಿ ಹ್ಯಾವ್ ಟು ಅದಕ್ಕೆ ಪ್ರತಿನಿಧಿಸಬೇಕಾಗತ್ತೆ, ಸ್ಪರ್ಧಿಸಬೇಕಾಗತ್ತೆ. ಸಂವಿಧಾನದ 74ನೇ ತಿದ್ದುಪಡಿಯ ಮೂಲಕ ಕೆಳಗಿನ ಯಾವ ಭಾಗವನ್ನು ಸೇರಿಸಲಾಯಿತು? ಸರಿಯಾದ ಉತ್ತರ 9A ಭಾಗವನ್ನು ಸೇರಿಸಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಏನಿದು ಸಂವಿಧಾನದ 74ನೇ ತಿದ್ದುಪಡಿ ಅಂತ ಕೇಳಿದ್ರೆ, ಮುನ್ಸಿಪಾಲಿಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಇದು. ಮುನ್ಸಿಪಾಲಿಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿದ ಸಂವಿಧಾನಿಕ ತಿದ್ದುಪಡಿಯಾಗಿದೆ. ಸಂವಿಧಾನಿಕ ತಿದ್ದುಪಡಿ ಯಾವುದು ಕೇಳಿದ್ರೆ 74ನೇ ತಿದ್ದುಪಡಿ. 74ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ 9A ಸೇರಿಸೋದ್ರ ಮೂಲಕ ಈ 9A ಮುನ್ಸಿಪಾಲಿಟಿಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಿತು. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ನಂತರ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಸರಿಯಾದ ಉತ್ತರ ಸಂವಿಧಾನದ 61ನೇ ತಿದ್ದುಪಡಿ. ಸಂವಿಧಾನದ 61ನೇ ತಿದ್ದುಪಡಿ 1989ರಲ್ಲಿ ಆಗುತ್ತೆ. 1989ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರೋದ್ರ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಇದರ ಮೂಲಕ ಸಂವಿಧಾನದಲ್ಲಿ 326ನೇ ವಿಧಿಯನ್ನು ಸೇರಿಸಲಾಯಿತು. ಸಂವಿಧಾನಕ್ಕೆ 326ನೇ ವಿಧಿ ಸೇರ್ಪಡೆ. ಸೊ ಸಂವಿಧಾನದ 326ನೇ ವಿಧಿ ಏನು ಹೇಳುತ್ತೆ? ಮತದಾನದ ವಯಸ್ಸನ್ನು 18 ವರ್ಷ ಅಂತೇಳಿ ಘೋಷಿಸುತ್ತೆ. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಶಿಕ್ಷಣದ ಹಕ್ಕನ್ನು ಒದಗಿಸಿದೆ? ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸೊ ಈ ತಿದ್ದುಪಡಿ ಶಿಕ್ಷಣದ ಹಕ್ಕನ್ನು ಒದಗಿಸಿತು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಂವಿಧಾನದ 86ನೇ ತಿದ್ದುಪಡಿ. ಸಂವಿಧಾನಕ್ಕೆ 86ನೇ ತಿದ್ದುಪಡಿ ತರೋದ್ರ ಮೂಲಕ 2002ರಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಶಿಕ್ಷಣ ಒಂದು ಮೂಲಭೂತ ಹಕ್ಕಂತ ಹೇಳಲಾಯಿತು. ಆ ಮೂಲಕ ಭಾರತ ಸಂವಿಧಾನಕ್ಕೆ ಭಾಗ 3 ಸೇರಿಸಲಾಯಿತು. ಭಾಗ 3 ಸೇರಿಸಲಾಯಿತು. ಸೊ ಈ ಒಂದು ವಿಷಯವನ್ನು ಡೀಲ್ ಮಾಡುವಂಥ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ, 21A ವಿಧಿ ಕೂಡ ಸೇರ್ಪಡೆ ಮಾಡಲಾಯಿತು. ಸಂವಿಧಾನದ 21A ವಿಧಿಯ ಪ್ರಕಾರ ಭಾಗ 3ರ 21A ವಿಧಿಯ ಪ್ರಕಾರ 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಇದು ಭಾರತ ಸಂವಿಧಾನದ ಒಂದು ಬಹುದೊಡ್ಡ ತಿದ್ದುಪಡಿ ಆಗುತ್ತೆ.
ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತಲೇ ಪ್ರಸಿದ್ಧಿ ಆಗುತ್ತೆ. ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತ ಸಂವಿಧಾನದ ಅತಿ ದೊಡ್ಡ ಸಂವಿಧಾನಿಕ ತಿದ್ದುಪಡಿಯಾಗಿದೆ? ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿಯಾದ 42ನೇ ತಿದ್ದುಪಡಿಯನ್ನ ಭಾರತದಲ್ಲಿ ಮಿನಿ ಸಂವಿಧಾನ ಅಂತ ಕರೀತಾರೆ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸೊ ಈ 42ನೇ ತಿದ್ದುಪಡಿಯ ಬಗ್ಗೆ ಹೇಳೋದಾದ್ರೆ, ಸಂವಿಧಾನದ 42ನೇ ತಿದ್ದುಪಡಿಯನ್ನ ಮಾಡಿದ್ದು ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿರುವ ಸಂದರ್ಭದಲ್ಲಿ ಮಾಡಿರುವಂಥ ಒಂದು ಸಂವಿಧಾನಿಕ ತಿದ್ದುಪಡಿ. ಈ ತಿದ್ದುಪಡಿಯಲ್ಲಿ ಅನೇಕ ತಿದ್ದುಪಡಿಗಳನ್ನು, ಅನೇಕ ಸಂವಿಧಾನಿಕ ಬದಲಾವಣೆಗಳನ್ನು ಮಾಡಲಾಯಿತು. ಸೊ ಹಾಗಾಗಿ ಇದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಲಾಯಿತು? ಸರಿಯಾದ ಉತ್ತರ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ 24ನೇ ತಿದ್ದುಪಡಿಯು ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಈ ಕೆಳಗಿನ ಯಾವ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳಿಸುತ್ತೆ? ಸರಿಯಾದ ಉತ್ತರ ಭಾಗ 9. ಭಾಗ 9ರಲ್ಲಿ ಭಾಗ 9 ಆಗಲೇ ನಾವು ಹೇಳಿದ್ವಿ ಭಾಗ 9A. ಸೊ ಭಾಗ 9A ಇದೆಯಲ್ಲ, ಇದು ಮುನ್ಸಿಪಾಲಿಟಿಗೆ ರಿಲೇಟೆಡ್ ಆದರೆ ಭಾಗ 9 ಪಂಚಾಯತ್ ರಾಜ್ ವ್ಯವಸ್ಥೆಗೆ ರಿಲೇಟೆಡ್ ಆಗಿದೆ. ಇದರಲ್ಲಿ 243 ವಿಧಿ 243 ಸೇರಿಸಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಭಾಗ 9ರ ಮೂಲಕ. ಸೊ ಇನ್ನೊಂದು ಪ್ರಶ್ನೆಯನ್ನು ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಸರಿ ಕೇಳಿದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದವರು ಯಾರು? ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ತುಂಬ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಬಲವಂತರಾಯ್ ಮೆಹ್ತಾ ಸಮಿತಿ. ಬಲವಂತರಾಯ್ ಮೆಹ್ತಾ ಸಮಿತಿ ಇದೆಯಲ್ಲ, ಇದು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸನ್ನು ಮಾಡ್ತು. ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1951. 1951ರಲ್ಲಿ ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ತರೋದ್ರ ಮೂಲಕ ಜಮೀನ್ದಾರಿ ಪದ್ಧತಿಯನ್ನು ತೆಗೆಯಲಾಯಿತು. ಜಮೀನ್ದಾರಿ ಪದ್ಧತಿ ತೆಗೆಯಲಾಯಿತು. ಅಬಾಲಿಷ್ ಜಮೀನ್ದಾರಿ ಸಿಸ್ಟಮ್. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ನಂತರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆಯಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಮೊದಲು ಭಾರತ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲೇ ಇತ್ತು. ಬಟ್ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು. ಆ್ಯಕ್ಚುಲಿ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಲಾಯಿತು. ಆ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು. ಸೊ ಈ ಮೊದಲು ಅಂದರೆ 44 ತಿದ್ದುಪಡಿ ಆಗೋಕ್ಕಿಂತ ಮೊದಲು ಈ ಆಸ್ತಿ ಹಕ್ಕು ಎಲ್ಲಿತ್ತು ಕೇಳಿದ್ರೆ ಸಂವಿಧಾನದ ವಿಧಿ 31ರಲ್ಲಿತ್ತು ಮತ್ತು ಈ 31ನೇ ವಿಧಿ ಪ್ರಕಾರ ಇವರಿಗೆ ಮೂಲಭೂತ ಹಕ್ಕಾಗಿತ್ತು. ಬಟ್ ಈಗ ಪ್ರೆಸೆಂಟ್ಲಿ ಏನಿದೆ, ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಏನು ಇಂಪಾರ್ಟೆಂಟ್ ಅಂದರೆ, ಪ್ರಸ್ತುತ ಆಸ್ತಿ ಹಕ್ಕು ಯಾವ ರೀತಿಯ ಹಕ್ಕಾಗಿದೆ ಅಂತ ಕೇಳ್ತಾರೆ. ಕಾನೂನಾತ್ಮಕ ಹಕ್ಕಾಗಿದೆ. ಕಾನೂನಾತ್ಮಕ ಹಕ್ಕಾಗಿದೆ. ಲೀಗಲ್ ರೈಟ್ಸ್ ಇದೆ, ಬಟ್ ಫಂಡಮೆಂಟಲ್ ರೈಟ್ಸ್ ಇಲ್ಲ. ಸೊ ಕಾನೂನಾತ್ಮಕ ಹಕ್ಕನ್ನ ಬಗ್ಗೆ ಇದು ಹೇಳುತ್ತೆ. ಮತ್ತು ಸಂವಿಧಾನದ 300A ವಿಧಿಯ ಅಡಿಯಲ್ಲಿ ಈ ಒಂದು ಆಸ್ತಿ ಹಕ್ಕನ್ನು ಕಾನೂನಾತ್ಮಕ ಹಕ್ಕಾಗಿ ಬದಲಾಯಿಸಲಾಗಿದೆ. ಈ ಎಲ್ಲ ಅಂಶಗಳು ನೆನಪಿರಲಿ. ಸಂವಿಧಾನದ 1ನೇ ತಿದ್ದುಪಡಿಯಲ್ಲಿ ಈ ಕೆಳಗಿನ ಯಾವ ಅನುಸೂಚಿಯನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು? ಸರಿ ಉತ್ತರ 9th ಶೆಡ್ಯೂಲನ್ನು ಸೇರಿಸಲಾಯಿತು. ಅನುಸೂಚಿ 9ನ್ನು ಸೇರಿಸಲಾಯಿತು. 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು. ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತೇಳಿ ಕರೀತಾರೆ? ಸರಿ ಉತ್ತರ ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಯಾವಾಗ ಆಯಿತು ಇದು? 1976ರಲ್ಲಿ ಆಯಿತು. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಕೆಲವು ಭೂಮಿಯ ಹಂಚಿಕೆ, ಆ ಕಡೆ ಈ ಕಡೆ ಹಂಚಿಕೆ ಆಯಿತು? ಸರಿಯಾದ ಉತ್ತರ
ಸಂವಿಧಾನದ 100ನೇ ತಿದ್ದುಪಡಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವಾಗಾಯಿತು? 2015ರಲ್ಲಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳು ಸೇರಲ್ಪಟ್ಟವು? ಸರಿಯಾದ ಉತ್ತರ ಸಂವಿಧಾನದ 71ನೇ ತಿದ್ದುಪಡಿಯಲ್ಲಿ ಕೊಂಕಣಿ ಕರ್ನಾಟಕದಲ್ಲಿ ಮಾತನಾಡುವಂತಹ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳು ಸಂವಿಧಾನದಲ್ಲಿ ಸೇರಲ್ಪಟ್ಟವು 71ನೇ ತಿದ್ದುಪಡಿ ಮೂಲಕ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ಯಾವಾಗ ಕೇಳಿದ್ರೆ 1992 ಸೇರಿದ್ದು. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, 2003ರಲ್ಲಿ ಸಂವಿಧಾನಕ್ಕೆ 92ನೇ ತಿದ್ದುಪಡಿ ತರೋದ್ರ ಮೂಲಕ ಇನ್ನೂ ಕೆಲವು ಭಾಷೆಗಳನ್ನು ಭಾರತದ ಸಂವಿಧಾನಕ್ಕೆ ಸೇರಿಸಲಾಯಿತು. ಹಾಗಾದರೆ ಯಾವುದ್ಯಾವುದು ಹೌದು ಕೇಳಿದ್ರೆ, ಬೋಡೋ ಬುಡಕಟ್ಟು ಜನಾಂಗಗಳ ಭಾಷೆ, ಇದು ಏನು ಈಶಾನ್ಯ ದೇಶಗಳ ರಾಜ್ಯಗಳ ಅಲ್ಲಿ ಮಾತನಾಡುವಂತಹ ಭಾಷೆಗಳು ಬೋಡೋ, ಡೋಂಗ್ರಿ, ಸಂತಾಲಿ ಮತ್ತು ಮೈಥಿಲಿ ಎಂಬ ಭಾಷೆಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು. ಯಾವಾಗ? 2003ರಲ್ಲಿ ಸಂವಿಧಾನಕ್ಕೆ 92ನೇ ತಿದ್ದುಪಡಿ ತರೋದ್ರ ಮೂಲಕ ಬೋಡೋ, ಡೋಂಗ್ರಿ, ಸಂತಾಲಿ, ಮೈಥಿಲಿ ಭಾಷೆಯನ್ನು ಸೇರಿಸಲಾಯಿತು. ಇನ್ನು ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನು 71ನೇ ತಿದ್ದುಪಡಿ ತರೋದ್ರ ಮೂಲಕ 1992 ಸಂವಿಧಾನಕ್ಕೆ ಸೇರಿಸಲಾಯಿತು. ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಇವರಿಗೆ ಮೀಸಲಾತಿಯನ್ನು ನೀಡೋಕ್ಕೆ ಅವಕಾಶ ಮಾಡಿಕೊಡ್ತು? ಮೇಲ್ವರ್ಗದಲ್ಲಿ ಇದುವರೆಗೆ ಜನರಲ್ ಮೆರಿಟಲ್ಲಿ ಬರ್ತಿದ್ದಂಥ ವರ್ಗದವರು ಕೂಡ ಈ ಒಂದು ಎಕನಾಮಿಕ್ ವೀಕರ್ ಸೆಕ್ಷನ್ ಅಡಿಯಲ್ಲಿ ಮೀಸಲಾತಿ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಪಡ್ಕೊಂಡ್ರು. ಹಾಗಾದರೆ ಯಾವ ಸಂವಿಧಾನದ ತಿದ್ದುಪಡಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವಿಧಾನದ 103ನೇ ತಿದ್ದುಪಡಿ EWSಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ, ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡ ದಿನ? ಸೊ ಇದಕ್ಕೆ ಸರಿಯಾದ ಉತ್ತರ 22 ಜುಲೈ 1947. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ನಾವು ಸಾಮಾನ್ಯವಾಗಿ ಪ್ರತಿ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆ ನಿಮ್ಗೆ ಕೇಳ್ತಿದ್ವಿ, ಬಟ್ ಇಲ್ಲಿ ತುಂಬ ಅಂಶಗಳು ಇಂಪಾರ್ಟೆಂಟ್ ಇರೋದ್ರಿಂದ ಈ ಉತ್ತರವನ್ನು ನಾನೇ ಹೇಳಿದ್ದೀನಿ. ಸೊ ಒಂದೊಂದಾಗಿ ನೋಡೋಣ. ಸೊ ನೋಡಿ ಸ್ನೇಹಿತರೆ, ಜುಲೈ 22 1947 ಇದೆಯಲ್ಲ, ಇದು ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆ ಪಾಸ್ ಆದ ದಿನಾಂಕ, ಪ್ರಸ್ತಾವನೆ ಅಂಗೀಕಾರ ಆದ ದಿನಾಂಕ, ಇದು ಅಂಗೀಕಾರವಾದ ದಿನಾಂಕ. ಹಾಗಾದರೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಅಂಶಗಳನ್ನು ನೋಡೋಣ. 26 ನವೆಂಬರ್ 26 1949 ಇದು ಸಂವಿಧಾನ ಅಂಗೀಕಾರ ಆದ ದಿನ. 26 ಜನವರಿ 1950 ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಇದು ಸಂವಿಧಾನ ಜಾರಿಯಾದ ದಿನ. ಇನ್ನು 22 ಜನವರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 1950ರಲ್ಲಿ 2 ವಿಷಯಗಳು ನಾವು ಜಾರಿಗೆ ಮಾಡ್ಕೊಳ್ತೀವಿ ಅಥವಾ ಗಣನೆಗೆ ತೆಗೆದುಕೊಳ್ತೀವಿ. ಯಾವುದು ಕೇಳಿದ್ರೆ, ಒಂದು ನಮ್ಮ ರಾಷ್ಟ್ರಗೀತೆಯನ್ನು ಜಾರಿ ಮಾಡಿಕೊಂಡ ದಿನಾಂಕ, ಇನ್ನೊಂದು ರಾಷ್ಟ್ರಗೀತೆ 1, ಇನ್ನು ರಾಷ್ಟ್ರ ಸಾಂಗ್, ರಾಷ್ಟ್ರದ ಗೀತೆ ಯಾವುದು? ವಂದೇ ಮಾತರಂ. ಇದನ್ನು ರಾಷ್ಟ್ರದ ಒಂದು ನ್ಯಾಷನಲ್ ಸಾಂಗ್ ಅಂತೇಳಿ ವಂದೇ ಮಾತರಮನ್ನು, ನ್ಯಾಷನಲ್ ಆ್ಯಂಥೆಮ್ ಅಂತೇಳಿ ಜನಗಣಮನವನ್ನು ಜನವರಿ 22 1950ರಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡ್ವಿ, ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡ್ವಿ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನು ಕೇಳಿದ್ರೆ ವಂದೇ ಮಾತರಂ ಆಯಿತು, ಜನಗಣಮನ ಆಯಿತು. ಇನ್ನು ಸಂವಿಧಾನ ಜಾರಿಯಾಗಿರೋದು ಜನವರಿ 26, ಸಂವಿಧಾನ ಅಂಗೀಕಾರ ಆಗಿರೋದು ನವೆಂಬರ್ 26. ಈ ಎಲ್ಲ ಅಂಶಗಳು ಸ್ನೇಹಿತರೆ ಗೊತ್ತಿರಲಿ. ಲೋಕಸಭೆ ಮತ್ತು ರಾಜ್ಯಸಭೆ. ಸೊ ಲೋಕಸಭೆ ಮತ್ತು ರಾಜ್ಯಸಭೆಯ ಬಗ್ಗೆ ಬ್ರೀಫ್ ಆಗಿ ನಾವು ನೋಡೋದಾದ್ರೆ, ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ. ಲೋಕಸಭೆ ಇದೆಯಲ್ಲ, ಲೋಕಸಭೆ ಸಂಸತ್ತಿನ ಕೆಳಮನೆ, ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ. ಇಲ್ಲಿಗೆ ಎಂಪಿಗಳನ್ನು ಅಂದರೆ ಲೋಕಸಭಾ ಸದಸ್ಯರನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಸಾರ್ವತ್ರಿಕ ವಯಸ್ಕ
ಮತದಾನ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪದ್ಧತಿಯ ಮೂಲಕ ಆಯ್ಕೆ. ಮತ್ತು ಇಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ವಯೋಮಿತಿ ಕನಿಷ್ಠ 25 ವರ್ಷ ವಯಸ್ಸಾಗಿರ್ಬೇಕಾಗತ್ತೆ. ಇನ್ನು ನಾವು ರಾಜ್ಯಸಭೆಯ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಐಡಿಯಾ ತೆಗೆದುಕೊಳ್ಳೋದಾದರೆ, ರಾಜ್ಯಸಭೆ ಇದೆಯಲ್ಲ, ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಕರೀತಾರೆ. ಸಂಸತ್ತಿನ ಮೇಲ್ಮನೆ ಅಂತೇಳಿ ಕರೀತಾರೆ ರಾಜ್ಯಸಭೆಯನ್ನು. ಹಾಗೆ ರಾಜ್ಯಸಭೆಯನ್ನು ಇಲ್ಲಿ ರಾಜ್ಯಗಳನ್ನು ರೆಪ್ರೆಸೆಂಟ್ ಮಾಡುವಂತಹ ಸದಸ್ಯರು ಇದರಲ್ಲಿ ಇರ್ತಾರೆ. ಇದು ಹಿರಿಯರ ಸದನವಾಗಿದೆ. ಹಿರಿಯರ ಸದನ. ಇದಕ್ಕೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳಿಗೆ ಕನಿಷ್ಠ 30 ವರ್ಷ ವಯೋಮಿತಿ ಆಗಿರಬೇಕಾಗತ್ತೆ. ಇನ್ನು ರಾಜ್ಯಸಭೆ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ, ರಾಜ್ಯಸಭೆ ಇದೆಯಲ್ಲ, ಇದು ಇಂಗ್ಲೆಂಡಿನ ಶ್ರೀಮಂತರ ಸದನವನ್ನು ಹೋಲುತ್ತೆ. ಇಂಗ್ಲೆಂಡಿನ ಶ್ರೀಮಂತರ ಸದನವನ್ನು ಹೋಲುತ್ತೆ. ಇದೊಂದು ಬ್ರೀಫ್ ಐಡಿಯಾ. ಲೋಕಸಭೆ ಅಂದರೆ ಸಂಸತ್ತಿನ ಕೆಳಮನೆ, ರಾಜ್ಯಸಭೆ ಅಂದರೆ ಸಂಸತ್ತಿನ ಮೇಲ್ಮನೆ. ಲೋಕಸಭೆ ಸದಸ್ಯರನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ರಾಜ್ಯಸಭೆಯ ಸದಸ್ಯರನ್ನ ರಾಜ್ಯಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ರಾಜ್ಯಗಳು ಅಲ್ಲಿಂದ ಆಯ್ಕೆ ಮಾಡಿ ಕಳಿಸ್ತವೆ. ಇವರಿಗೆ ಲೋಕಸಭೆ ಸದಸ್ಯರಾಗಲು ಕನಿಷ್ಠ ವಯೋಮಿತಿ 25 ವರ್ಷ ಇದ್ದರೆ, ರಾಜ್ಯಸಭೆ ಸದಸ್ಯರಾಗೋದಕ್ಕೆ 30 ವರ್ಷ. ರಾಜ್ಯಸಭೆಯನ್ನು ಹಿರಿಯರ ಸದನ ಅಂತ ಕರೀತಾರೆ. ಇದು ಇಂಗ್ಲೆಂಡಿನ ಶ್ರೀಮಂತರ ಒಂದು ಸದನವನ್ನು ಹೋಲುತ್ತೆ. ಸ್ನೇಹಿತರೆ, ಮೊದಲ ಪ್ರಶ್ನೆ ಏನೇ ನೋಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಸಂಸತ್ ಸದಸ್ಯರ ಅನರ್ಹತೆಯ ವ್ಯಾಜ್ಯವು ಇವರ ಮುಂದೆ ಮಂಡಿಸಲ್ಪಡುತ್ತೆ. ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್ ಮುಂದೆ. ಅಂದರೆ ಒಬ್ಬ ಸಂಸತ್ ಸದಸ್ಯ ಆತ ಅನರ್ಹ ಆಗಬೇಕಾದ್ರೆ ಆ ವ್ಯಾಜ್ಯ ಇದೆಯಲ್ಲ, ಅದರ ತೀರ್ಮಾನ ಮಾಡಬೇಕಾದವರು ಯಾರು ಕೇಳಿದ್ರೆ ಲೋಕಸಭೆಯ ಸ್ಪೀಕರ್ ಅವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದೇ ಬಿಲ್ಲನ್ನು ಹಣಕಾಸಿನ ಬಿಲ್ ಎಂದು ದೃಢೀಕರಣ ಮಾಡುವವರು ಯಾರು? ಯಾವುದೇ ಬಿಲ್ ಇರ್ಬೋದು, ಅದನ್ನು ಹಣಕಾಸಿನ ಬಿಲ್ ಅಂತೇಳಿ ದೃಢೀಕರಣ ಮಾಡುವವರು ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್. ನೋಡಿ, ಆ ಮಸೂದೆ ಇದೆಯಲ್ಲ, ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆಗೆ ಹೋಗ್ಬೋದು. ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆಗೆ ಹೋಗುತ್ತೆ. ಬಟ್ ಆ ಮಸೂದೆಯನ್ನು ಹಣಕಾಸಿನ ಬಿಲ್ ಇದು ಅಂತ ಹೇಳಿ ಅದನ್ನು ದೃಢೀಕರಣ ಮಾಡೋರು ಯಾರು ಕೇಳಿದ್ರೆ ಲೋಕಸಭೆಯ ಸ್ಪೀಕರ್. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ನೇತೃತ್ವವನ್ನು ವಹಿಸುವವರು ಯಾರು? ಜಂಟಿ ಅಧಿವೇಶನ. ಸರಿಯಾದ ಉತ್ತರ ಅಗೈನ್ ಲೋಕಸಭೆಯ ಸ್ಪೀಕರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಲೋಕಸಭೆಯ ಮೊದಲ ಅಧ್ಯಕ್ಷರು, ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜಿ.ವಿ. ಮಾವಲಂಕರ್ ಅಥವಾ ಗಣೇಶ ಜಿ. ಮಾವಲಂಕರ್. ಇವರು ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್, ಫಸ್ಟ್ ಸಭಾಪತಿಯಾಗಿದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿ ಇರುತ್ತದೆ. ಸರಿಯಾದ ಉತ್ತರ ಅಗೈನ್ ಸಭಾಧ್ಯಕ್ಷರು ಅಥವಾ ಲೋಕಸಭೆಯ ಸ್ಪೀಕರ್ ಇರ್ತಲ್ಲ, ಇವರ ವಿವೇಚನೆಯಲ್ಲಿ ಶೂನ್ಯ ವೇಳೆ ಇರುತ್ತೆ. ಶೂನ್ಯ ವೇಳೆ. ನಾವು ರಾಜ್ಯಸಭೆಗೆ ಬಂದರೆ ರಾಜ್ಯಸಭೆಯ ಸಭಾಪತಿಗಳು ಈ ಶೂನ್ಯ ವೇಳೆಯನ್ನು ನಿರ್ಧರಿಸ್ತಾರೆ. ಒಟ್ಟಾರೆಯಾಗಿ ಸಭಾಧ್ಯಕ್ಷರು. ಲೋಕಸಭೆಯ ಸ್ಪೀಕರ್ ಅವರು ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸೋದ್ರ ಮೂಲಕ ತಮ್ಮ ರಾಜೀನಾಮೆಯನ್ನು ನೀಡಬಹುದು? ತುಂಬ ಸರಿ ಕೇಳಿರೋ ಪ್ರಶ್ನೆ ಇದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಉಪಸಭಾಪತಿ ಅಥವಾ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್. ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಸ್ಪೀಕರ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಒಂದು ವೇಳೆ ರಾಜೀನಾಮೆ ಸಲ್ಲಿಸುವ ಸಂದರ್ಭ ಬಂದರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರು ಯಾರು? ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ, ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಕೇಳಿದ್ರೆ ಅರುಣ್ ಕುಮಾರ್ ಮಿಶ್ರಾ. ನಿವೃತ್ತ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅವರು ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯ ಸಚಿವಾಲಯವು ನೇರವಾಗಿ ಯಾರ ಉಸ್ತುವಾರಿಗೆ ಬರುತ್ತೆ? ಕ್ಯಾಬಿನೆಟ್ ಇರುತ್ತಲ್ಲ, ಕ್ಯಾಬಿನೆಟ್ ಯಾರ ಉಸ್ತುವಾರಿಗೆ ಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಈ ಕ್ಯಾಬಿನೆಟ್ ಇರುತ್ತಲ್ಲ, ಇದು ಲೋಕಸಭೆಯ ಸ್ಪೀಕರ್ ಅವರ ಅಧೀನದಲ್ಲಿ ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಯಾಬಿನೆಟ್. ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸಭಾಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಕೆ.ಎಸ್. ನಾಗರತ್ನಮ್ಮ.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಮೊದಲ ಕಮ್ಯುನಿಸ್ಟ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಸೋಮನಾಥ ಚಟರ್ಜಿ. ಇವರು ಕಮ್ಯುನಿಸ್ಟ್ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಮತ್ತು ಲೋಕಸಭೆಯ ಸ್ಪೀಕರ್ ಆದಂತಹ ಮೊದಲ ಕಮ್ಯುನಿಸ್ಟ್ ಕೂಡ ಹೌದಿವರು ಸೋಮನಾಥ ಚಟರ್ಜಿ. ಲೋಕಸಭೆಯ ಸಭಾಪತಿಯು ಯಾರಿಂದ ಆಯ್ಕೆ ಆಗ್ತಾರೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ, ಇವರು ಲೋಕಸಭೆಯಿಂದ ಆಯ್ಕೆ ಆಗ್ತಾರೆ. ಲೋಕಸಭಾ ಸದಸ್ಯರಿಂದ ಲೋಕಸಭೆಯ ಸಭಾಪತಿಗಳು, ನಾವು ಸ್ಪೀಕರ್ ಅಂತ ಏನು ನಾವು ಕರಿತೀವಲ್ಲ, ಸ್ಪೀಕರ್ ಅವರು ಆಯ್ಕೆ ಆಗಿರುತ್ತೆ. ಬಹುಮತ ಪಡೆದಿರುವಂತಹ ವ್ಯಕ್ತಿಗಳು ಮೆಂಬರ್, ಪಾರ್ಲಿಮೆಂಟಿನ ಮೆಂಬರ್, ಏನು ಲೋಕಸಭೆಯ ಸದಸ್ಯರು ಯಾರಿರ್ತಾರೆ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ ಯಾರು? ಸರಿಯಾದ ಉತ್ತರ ಶನ್ನೋ ದೇವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಶನ್ನೋ ದೇವಿ. ಲೋಕಸಭೆಯ ಸ್ಪೀಕರ್ ಅವರು ಎಲ್ಲಿಯವರೆಗೆ ಅಧಿಕಾರದಲ್ಲಿ ಇರ್ತಾರೆ, ಅಂದರೆ ಅಧಿಕಾರ ಎಲ್ಲಿವರೆಗೆ ಇರುತ್ತೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಲೋಕಸಭೆಯ ಅವಧಿ ಮುಗಿಯುವವರೆಗೆ, ಲೋಕಸಭೆಯ ಪೀರಿಯಡ್ ಏನಿರುತ್ತಲ್ಲ ಆ ಅವಧಿ ಮುಗಿಯುವವರೆಗೆ ಅವರು ಸ್ಪೀಕರ್ ಆಗಿ, ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಅತ್ಯಂತ ಉನ್ನತ ಶ್ರೇಣಿಯ ಹುದ್ದೆ ಯಾವುದು? ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಅತ್ಯಂತ ಉನ್ನತ ಶ್ರೇಣಿಯ ಹುದ್ದೆ ಯಾವುದು ಕೇಳಿದ್ರೆ ಲೋಕಸಭೆಯ ಸ್ಪೀಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉಪರಾಷ್ಟ್ರಪತಿ. ಹಾಗಾಗಿ ಇವರನ್ನ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಅಂತ ಕೂಡ ಕರೀತಾರೆ. ಪದನಿಮಿತ್ತ ಅಧ್ಯಕ್ಷರು. ಸೊ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಮುಖ್ಯಸ್ಥರಾಗಿ, ರಾಜ್ಯಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ರಾಜ್ಯಸಭೆಯನ್ನು ವಿಸರ್ಜಿಸಲು ಯಾರು ಸಕ್ಷಮರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಾರೂ ಅಲ್ಲ. ಅಂದರೆ ಭಾರತದಲ್ಲಿ ರಾಜ್ಯಸಭೆ ಇದೆಯಲ್ಲ, ಈ ರಾಜ್ಯಸಭೆಯನ್ನು ವಿಸರ್ಜಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಜ್ಯಸಭೆ ಇದೆಯಲ್ಲ ಇದೊಂದು ಶಾಶ್ವತ ಸದನವಾಗಿದೆ. ಯಾವುದೇ ಸರ್ಕಾರ ಬರಲಿ ಹೋಗಲಿ, ಯಾವುದೇ ಸರ್ಕಾರಗಳ ರಚನೆ ಆಗುವ ಸಂದರ್ಭದಲ್ಲಿ, ಎಲೆಕ್ಷನ್ಸ್ ಆದ ಸಂದರ್ಭದಲ್ಲಿ ಇದು ಮಾತ್ರ ರಾಜ್ಯಸಭೆ ಇದೆಯಲ್ಲ ಇದು ಮಾತ್ರ ಶಾಶ್ವತವಾಗಿ ಹಾಗೇ ಇರುತ್ತೆ. ಹಾಗಾಗಿ ಇದನ್ನು ಯಾರೂ ಕೂಡ ವಿಸರ್ಜಿಸಲು ಸಕ್ಷಮರಲ್ಲ. ರಾಜ್ಯಸಭೆಯ ಸದಸ್ಯರನ್ನ ಎಷ್ಟು ವರ್ಷಗಳಿಗೋಸ್ಕರ ಚಲಾಯಿಸಲಾಗುತ್ತೆ ಅಥವಾ ಚುನಾಯಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, 6 ವರ್ಷಗಳಿಗೋಸ್ಕರ. ನೋಡಿ, ಲೋಕಸಭಾ ಸದಸ್ಯರ ಒಂದು ಅವಧಿ ಇದೆಯಲ್ಲ, ಅವಧಿ 5 ವರ್ಷ, 5 ವರ್ಷಗಳಿಗಾಗಿ ಅವರು ಆಯ್ಕೆ ಆಗ್ತಾರೆ. ಅದೇ ರಾಜ್ಯಸಭಾ ಸದಸ್ಯರ ಅವಧಿ, ಅಧಿಕಾರಾವಧಿ ಇದೆಯಲ್ಲ ಇದು 6 ವರ್ಷ. ರಾಜ್ಯಸಭಾ ಸಭಾಪತಿಯವರು ಕೆಳಗಿನವರಿಂದ ಚುನಾಯಿಸಲ್ಪಡ್ತಾರೆ. ಸರಿಯಾದ ಉತ್ತರ ಸಂಸತ್ತಿನ ಚುನಾಯಿತ ಸದಸ್ಯರಿಂದ. ಸಂಸತ್ತಿನ ಚುನಾಯಿತ ಸದಸ್ಯರಿಂದ ರಾಜ್ಯಸಭಾ ಸಭಾಪತಿ ಅಂದರೆ ಉಪರಾಷ್ಟ್ರಪತಿಗಳ ಆಯ್ಕೆ ಆಗುತ್ತೆ. ಎಷ್ಟು ದಿನಗಳ ಸೂಚನೆಯ ನಂತರ ರಾಜ್ಯಗಳ ಪರಿಷತ್ತಿನ ನಿರ್ಣಯದ ಮೇಲೆ ಉಪಾಧ್ಯಕ್ಷರನ್ನು ಅವರ ಕಚೇರಿಯಿಂದ ತೆಗೆದುಹಾಕಬಹುದಾಗಿದೆ? ಸರಿಯಾದ ಉತ್ತರ ಕನಿಷ್ಠ 14 ದಿನಗಳ ಸೂಚನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜ್ಯಸಭೆಯ ಸದಸ್ಯನಾಗಲು ಅಭ್ಯರ್ಥಿಗಿರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಆಗಲೇ ಹೇಳಿದಾಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಲೋಕಸಭೆಗಾದರೆ 25 ವರ್ಷ ವಯಸ್ಸಾದರೆ ಸಾಕು. ಉಪರಾಷ್ಟ್ರಪತಿಗಳನ್ನು ಹುದ್ದೆಯಿಂದ ತೆರವುಗೊಳಿಸಲು ಗೊತ್ತುವಳಿಯನ್ನು ಎಲ್ಲಿ ಸ್ವೀಕರಿಸಬಹುದಾಗಿದೆ? ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ ಮಾತ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಓನ್ಲಿ ಇನ್ ರಾಜ್ಯಸಭಾ. ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕ ಅಧಿಕಾರ ಇರುವುದು ಯಾವ ಸಂದರ್ಭದಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ, ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ಅಂದರೆ ನೂತನ IAS ಆಫೀಸರ್ಗಳ ಒಂದು ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ಲೋಕಸಭೆಗಿಂತ ಅಧಿಕ ಅಧಿಕಾರ ಇರುತ್ತೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜ್ಯಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು? ಭಾರತದ ರಾಜ್ಯಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ 250. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ.
ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಈ ರೀತಿ ಇದೆ: 8, 10, 12, 14. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.